ಅಂತ ಹೇಳೋದು ಮರ್ತೆ ನೋಡು, ಇದು ಹಿಪ್ ಗ್ರಿಪ್ಪು ಇನ್ನೊಂದು ಬೆಲ್ಟ್ ಕೊಟ್ಟಿರ್ತಾನೆ ಇಲ್ಲಿ, ಮೆತ್ತಗಿದೆ, ಗ್ರಿಪ್ ಇದೆ, ಬೇಕಿದ್ರೆ ಟೈಟ್ ಮಾಡ್ಕೊಂಬಿಡು, ಬೇಕಿದ್ದಷ್ಟು ಟೈಟ್ ಮಾಡ್ಕೊ. ಇದು ನಿನ್ನ ಬೆಲ್ಟ್ ಥರ ಕೆಲಸ ಮಾಡುತ್ತಲ್ಲ. ಈ ಬ್ಯಾಗು ನಿನಗೆ ತೂಕ ಹೆಗಲ ಮೇಲೆ ಬರಲ್ಲ, ಈ ಸೊಂಟದ ಮೇಲೆ ಬೀಳುತ್ತೆ. ಅವಾಗ ಏನಾಗುತ್ತೆ ನಿನಗೆ ಇದು ಫ್ರೀ ಆಗುತ್ತೆ ಇದು. ಸೊ ನೀನು ಲೂಸ್ ಇಟ್ಕೊಬೋದು, ಈ ಥರ ಈಗ ಫ್ರೀ ಆಗುತ್ತೆ. ಬೇಕಿದ್ದಷ್ಟು ಟೈಟ್ ಮಾಡ್ಕೊಳ್ಬಹುದು. ಒಂದೇ ನಿಮಿಷ ಟೈಟ್ ಹಾಂ ಈಗ ಈ ಥರ ಟೈಟ್ ಮಾಡ್ಕೊ, ಎಷ್ಟು ಬೇಕಷ್ಟು ಟೈಟ್ ಮಾಡ್ಕೊ. ಆದರೆ ನಿನಗೆ ಭುಜದ ಮೇಲೇ ಕಂಪ್ಲೀಟ್ಲಿ ಭಾರ ಬೀಳ್ಬೇಕಂತೇನಿಲ್ಲ ನೋಡು, ಫ್ರೀ ಇದೆ. ಸೊ ನೀನು ನಡೆಯಬೇಕಾದ್ರೆ ಅಥವಾ ಎಷ್ಟೊತ್ತು ನಿಂತ್ಕೊಂಡಾಗೆ ನಿನಗೆ ಭಾಳ ತೂಕ ಅನಿಸುತ್ತೆ. ಇದು ಭುಜದ ಮೇಲೆ ತೂಕ ಬಿದ್ದಾಗೆ ನರಗಳೆಲ್ಲ ಎಳೆದಂಗೆ ಆಗ್ತವೆ. ಆದರೆ ಇದು ನೀನು ಅವಾಗ ಸ್ವಲ್ಪ ಇದನ್ನು ಟೈಟ್ ಮಾಡ್ಕೊಂಡು ಇದನ್ನು ಟೈಟ್ ಮಾಡ್ಕೊ, ನಿನ್ನ ತೂಕ ಎಲ್ಲ ಸೊಂಟದ ಮೇಲೆ ಬೀಳುತ್ತೆ. ಇದು ನೋಡು ಬ್ಯಾಗ್ ಎಷ್ಟು ಫ್ರೀ ಇದೆ ನೋಡು. ನಿಂದು 6 kg ಇರಲಿ 10 kg ಇರಲಿ, ಬ್ಯಾಗಿನ ತೂಕ ಎಲ್ಲ ಇಲ್ಲಿಗೆ ಹೋಗ್ಬಿಡ್ತಾವೆ, ಅವಾಗ ಇಲ್ಲಿಗೆ ಹೋಗಲ್ಲ. ಸೊ ನಿನಗೆ ಬೇಕಿದ್ದಾಗ ಅವಾಗ ಇದನ್ನು ಲೂಸ್ ಮಾಡಿಕೊಂಡು ಇದನ್ನು ಟೈಟ್ ಮಾಡಿಕೊಂಡು ಭುಜದ ಮೇಲೆ ತೂಕ ಬರೋಂಗೆ, ಅಥವಾ ಹತ್ತ ಬೇಕಾದರೆ ಭಾರನ 2 ಕಡೆ ತೂಕ ಮಾಡ್ಕೊಂಡು ಅಲ್ಲಾಡ್ದಂಗೆ ಒಂದು ಕಡೆ ಮಾಡ್ಕೊಳ್ಬೋದು. ಅಥವಾ ಬೇಡವಾದಾಗ ಸ್ವಲ್ಪ ಇದನ್ನು ಫ್ರೀಯಾಗಿ ಬರೀ ಇದ್ರ ಮೇಲೆ ಬರಂಗೆ ಮಾಡ್ಕೋಬೋದು. ಅಥವಾ ಸೊಂಟ ಒತ್ತುತ್ತಾ ಇದೆ ಅಂತಂದ್ರೆ ನೀನು ಬೇಕಿದ್ರೆ ಇದನ್ನು ಸ್ವಲ್ಪ ಹೊತ್ತು ಲೂಸ್ ಮಾಡ್ಕೊಳ್ಳೋದು. ಸೊ ಎಷ್ಟೆಲ್ಲ ಇದು ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ. ಜೊತೆಗೆ ಇದಂತೂ ಹೇಳಿದ್ನಲ್ಲ, ನೀನು ಬೇಕಿದ್ರೆ ಡಾಕ್ಯುಮೆಂಟ್ಸ್ ಆದರೂ ಇಟ್ಕೋಬೋದು, ಮೊಬೈಲ್ ಆದರೂ ಇಟ್ಕೋಬೋದು, ಎಲ್ಲವೂ ಇಟ್ಕೋಬಹುದು ಅಂತ. ಇದ್ರದ್ದು ಬ್ಯಾಗಿಂದು ನೋಡು, ಇನ್ನೊಂದು ಸಣ್ಣ ವಿಷಯಗಳು ಎಷ್ಟು ಹೆಲ್ಪ್ ಆಗ್ತಾವೆ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಒಂದೊಂದು ಸತಿ ಏನಾಗುತ್ತೆ, ಭುಜದ ಮೇಲೆ ತೂಕ ಬಿದ್ದು ಭುಜ ಎಳೆದು ನರ ಎಳ್ದಂಗೆ ಆಗ್ತಾವಲ್ಲ, ಅವಾಗ ಸ್ವಲ್ಪ ತೂಕ ಇನ್ನೂ ಸ್ವಲ್ಪ ಆಫ್ ಲೋಡ್ ಮಾಡೋಕ್ಕೆ ಇಲ್ಲೊಂದಿದೆ ನೋಡು. ಸೊ ಅವಾಗ ಸ್ವಲ್ಪ ಇದು ಈ ಕಡೆ ಬರುತ್ತೆ, ಇದನ್ನು ಟೈಟ್ ಲೂಸ್ ಮಾಡ್ಕೋಬೋದು. ಸೊ ಅವಾಗ ನಿಂದು ಒಂದು ಕಡೆ ಲೋಡ್ ಹೋಗೋದು, 2 ಕಡೆ ಲೋಡ್ ಹೋಗೋದು, 3ನೇ ಕಡೆ ಲೋಡ್ ಹೋಗಂಗೂ ಮಾಡ್ಕೋಬೋದು. ಇಷ್ಟೆಲ್ಲ ಆಯಿತಾ. ಇದ್ರ ಜೊತೆಗೆ ಇನ್ನೂ ಒಂದು ಏನು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತಂದರೆ, ನಾವು ಟ್ರೆಕ್ ಮಾಡ್ತಿರ್ಬೇಕಾದ್ರೆ ಹ್ಯಾಂಡ್ಸ್ ಎಲ್ಲ ಫ್ರೀ ಇತ್ತು ಅಂದರೆ ಇಲ್ಲಿ ನೋಡಿಲ್ಲ, 2 ಬೆಲ್ಟ್ ಇಟ್ಕೊಂಡು ಹಿಂಗೆ ಹಿಡ್ಕೊಳಕ್ಕೆ, ಹಿಂಗೆ ಹಿಡ್ಕೊಂಡಾಗ ನಿಂದು ಕೈ ಇಳೆ ಬೀಳೋದು ಇಲ್ಲ, ಇದ್ರ ಮೇಲೆ ಬಾರದು ಬೀಳೋದಲ್ಲ. ಅವಾಗ ಬೆಳ್ಳ ಕೂಡ ಹಿಂಗೆ ಹಿಡ್ಕೊಂಡು ನೀವು ಬೇಕಿದ್ದಂಗೆ ಇದರಿಂದ ಇದು ಹೋಲ್ ಬ್ಯಾಗ್ ಡೈನಾಮಿಕ್ಸ್ ಚೇಂಜ್ ಮಾಡ್ಬೋದು. ಜೊತೆಗೆ ನಿನಗೆ ಹ್ಯಾಂಡ್ಸನ್ನು ಸ್ವಲ್ಪ ಇಳೆ ಬಿಟ್ಟು ಸ್ವಲ್ಪ ಸುಸ್ತಾದಾಗ ಅವಾಗ ಸುಮ್ಮನೆ ಕಂಫರ್ಟಬಲಾಗಿ ಹಿಂಗೆ ಹಿಡ್ಕೋಬೋದು. ಸ್ಮಾಲರ್ ಥಿಂಗ್ಸ್ ಮೇಕ್ಸ್ ಮಚ್ ಡಿಫ್ರೆನ್ಸ್. ಆಯಿತು.